ಲಾಸ್ಟ್ ವಿಡಿಯೋಲಿ ಅಭ್ಯಾಸ 1.3ರ ಒಂದನೇ ಪ್ರಶ್ನೆ ನೋಡಿದ್ವಿ. ಅಂದರೆ ಒಂದನೇ ಪ್ರಶ್ನೆ ಮತ್ತು ಅದರ ಉಪಪ್ರಶ್ನೆ ಎಲ್ಲ ನೋಡಿದ್ವಿ. ಈಗ ಎರಡನೇ ಪ್ರಶ್ನೆ ನೋಡೋಣ. 7ನೇ 1 ಬರಬ್ಬರ್ 0.142857. ಈ 142857 ರಿಪೀಟ್ ಆಗೋದು ಎಂದು ನೀವು ತಿಳಿದಿದ್ದೀರಿ. ದೀರ್ಘ ಭಾಗಾಕಾರ ಮಾಡದೆ 7ನೇ 2, 7ನೇ 3, 7ನೇ 4, 7ನೇ 5, 7ನೇ 6 ಇವುಗಳ ದಶಮಾಂಶ ವಿಸ್ತರಣೆಯನ್ನು ನೀವು ಊಹಿಸಬಹುದೇ? ಹಾಗಿದ್ದರೆ ಹೇಗೆ? ಸುಳುವನ್ನು ಕೊಟ್ಟಿದ್ದಾರೆ. 7ನೇ 1ರ ಬೆಲೆಯನ್ನು ಕಂಡುಹಿಡಿಯುವಾಗ ದೊರೆಯುವ ಶೇಷಗಳನ್ನು ಜಾಗರೂಕತೆಯಿಂದ ಅಭ್ಯಸಿಸಿ. 7ನೇ 1ರ ದಶಮಾಂಶ ವಿಸ್ತರಣೆಯನ್ನು ಅವರೇ ಕೊಟ್ಟಿದ್ದಾರೆ. ನಾವೀಗ 7ನೇ 1 ಮತ್ತು 7ನೇ 2 ಇದೆರಡರದ್ದು ಭಾಗಾಕಾರ ಮಾಡಿ ನೋಡೋಣ. ಅಂದರೆ ಏನಾದರೂ ಸಾಮ್ಯತೆ ಇದೆಯಾ, ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ. 7ನೇ 1 ಹಾಗೂ 7ನೇ 2 ಇದೆರಡನ್ನು ಭಾಗಾಕಾರ ಮಾಡಿ ನೋಡಿದ್ವಿ. ಈಗ ಇದೆರಡರಲ್ಲೂ ಸಾಮ್ಯತೆ ನೀವು ಕಾಣ್ತಾ ಇರ್ಬೋದು. 7ನೇ 1ರಲ್ಲಿ ಯಾವ 6 ಸಂಖ್ಯೆಗಳು ರಿಪೀಟ್ ಆಗಿತ್ತೋ ಅದೇ ಸಂಖ್ಯೆಗಳು 7ನೇ 2ರಲ್ಲೂ ರಿಪೀಟ್ ಆಗಿದೆ. ಆದರೆ ಸಂಖ್ಯೆಗಳ ಸ್ಥಾನ ಅದಲು ಬದಲು ಇದೆ. ಈ ದಶಮಾಂಶ ರೂಪದಲ್ಲಿ 0 ಬಿಂದುವಿನ ನಂತರ ಯಾವ ಅಂಕಿ ಮೊದಲು ಬರುತ್ತೆ ಅಂತ ಕಂಡುಹಿಡಿದ್ರೆ ನಾವು ಈಸಿಯಾಗಿ ಮುಂದಿನ ಅಂದರೆ ಅದರ ದಶಮಾಂಶ ವಿಸ್ತರಣೆ ಯಾವ ಗುಂಪು ರಿಪೀಟ್ ಆಗುತ್ತೆ ಅಂತ ಹೇಳ್ಬೋದು. ಆ ದಶಮಾಂಶ ರೂಪದಲ್ಲಿ ಮೊದಲು ಬರೋ ಅಂಕಿನ ಕಂಡುಹಿಡಿಲಿಕ್ಕೆ ಇವೆರಡು ಭಾಗಾಕಾರ ನೋಡಿದ್ರೆ ಅರ್ಥ ಆಗುತ್ತೆ. ಈಗ ಮೊದಲನೇ ಭಾಗಾಕಾರ 7ನೇ 1 ಇತ್ತಲ್ವ, ಅದನ್ನ ಭಾಗಿಸೋಕೆ ಬರಲ್ಲ ಅಂತ ನಾವು 0.1 ಕೊಟ್ಟು 10 ಅಂತ ತೊಗೊಂಡ್ವಿ. ಆಗ 7 1 7 ಅಂದರೆ 7 2 14 ಆಯಿತು. ನಮಗೆ 10ಗಿಂತ ಜಾಸ್ತಿ ಸಂಖ್ಯೆ ಬೇಡ, 7 1 ಸಾಕು. ಅಂದರೆ ಈ 7ನೇ 1 ಇದರಲ್ಲಿ 0 ಬಿಂದುವಿನ ನಂತರ 1 ಬರುತ್ತೆ ಅಂತ ಗೊತ್ತಾಯಿತು. ಹಾಗೆ 7ನೇ 2 ಇದ್ದಲ್ಲ, ಅಲ್ಲೂ 0 ಬಿಂದುವಿನ ಕೊಟ್ಟ ನಂತರ 20 ಆಯಿತು. 7 2 14, 7 3 ಆಗಲ್ಲ, 21 ಆಯಿತು. ನಮಗೆ 20ಕ್ಕಿಂತ ಜಾಸ್ತಿ ಸಂಖ್ಯೆ ಬೇಡ. 7 2 14 ಅಂದರೆ 7ನೇ 2ರಲ್ಲಿ 0 ಬಿಂದುವಿನ ನಂತರ 2 ಬರುತ್ತೆ ಅಂತ ಗೊತ್ತಾಯಿತು. ನಂತರ ಆ ಸಂಖ್ಯೆಗಳೇ ರಿಪೀಟ್ ಆಗೋದು ಮುಂದ್ಗಡೆ. ಹಾಗೆ 7ನೇ 3ರಲ್ಲಿ ಗೆಸ್ ಮಾಡಿ ನೋಡೋಣ. 7ನೇ 3 ಅಂದರೆ 0 ಬಿಂದುವಿನ ಕೊಟ್ಟ ನಂತರ 30 ಆಯಿತು. 7 4 28, 7 5 35 ಆಗುತ್ತೆ. ನಮಗೆ 30ಕ್ಕಿಂತ ಜಾಸ್ತಿ ಇದು ಬೇಡ. ಹಾಗಾಗಿ 7 4 ಅಂದರೆ 7ನೇ 3 ಇದರ ದಶಮಾಂಶ ರೂಪ 0 ಬಿಂದುವಿನ ನಂತರ 4ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯಿತು. 4ರಿಂದ ಸ್ಟಾರ್ಟ್ ಅಂತಂದರೆ 0.428557 ನಂತರ 1. ಅದೇ ರೀತಿ 7ನೇ 4 0 ಬಿಂದು ಕೊಟ್ಟ ನಂತರ 40 ಆಗುತ್ತೆ. ಆಗ 7 5 35, 5 ಉಳಿತು. 7 6 ಮಾಡೋಕ್ಕಾಗಲ್ಲ, 7 6 42 ಆಯಿತು. 40ಕ್ಕಿಂತ ಜಾಸ್ತಿ ನಮಗೆ ಬೇಡ, ಸೊ 35 ಸಾಕು. 7 5 35. ಇಲ್ಲಿ 0 ಬಿಂದುವಿನ ನಂತರ 5ರಿಂದ ಸ್ಟಾರ್ಟ್ ಆಯಿತು ಅಂತಂದರೆ 5 7 1 4 2 8 ಈ ಅಂಕಿಗಳ ಗುಂಪು ರಿಪೀಟ್ ಆಗುತ್ತಾ ಹೋಗುತ್ತೆ. ಹಾಗೆ 7ನೇ 5 ಕೂಡ 0 ಬಿಂದುವಿನ ನಂತರ 7ರಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ 7ನೇ 6 ಇದು 0 ಬಿಂದುವಿನ ನಂತರ 8ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಗೊತ್ತಾಯಿತು. ಹೀಗೆ ನಾವು ದೀರ್ಘ ಭಾಗಾಕಾರವನ್ನು ಮಾಡದೇ ಕೂಡ ಇವುಗಳ ದಶಮಾಂಶ ವಿಸ್ತರಣೆಯನ್ನು ಊಹಿಸಬಹುದಾಗಿದೆ. ಈಗ 3ನೇ ಪ್ರಶ್ನೆಗೆ ಹೋಗೋಣ. ಈ ಕೆಳಗಿನವುಗಳನ್ನು P/Q ರೂಪದಲ್ಲಿ ವ್ಯಕ್ತಪಡಿಸಿ. P ಮತ್ತು Q ಬಿಲಾಂಗ್ಸ್ ಟು Z ಹಾಗೂ Q is not equals to 0. ಮೊದಲನೇ ಪ್ರಶ್ನೆ 0.6 ಇಲ್ಲಿ 6 ಪುನರಾವರ್ತನೆಯಾಗುತ್ತದೆ. 0.666 ಸೋ ಆನ್ ಅಂದರೆ ನಾವು x ಅಂತ ಅಂದ್ಕೊಳ್ಳೋಣ. ಅಂದರೆ x ಬರಬರ್ 0.666 ಡಾಟ್ ಡಾಟ್ ಡಾಟ್. ಇಲ್ಲಿ ಒಂದೇ ಅಂಕೆ ಪುನರಾವರ್ತನೆಗೊಂಡಿದೆ. ಆದ್ದರಿಂದ ನಾವು ಈ ಅಂದರೆ xಗೆ 10ರಿಂದ ಗುಣಿಸೋಣ. ಅಂದರೆ LHSಗೂ 10ರಿಂದ ಗುಣಿಸೋದು, RHSಗೂ 10ರಿಂದ ಗುಣಿಸೋದು. ಆಗ x ಅಂದರೆ 10x ಆಗುತ್ತೆ. ಈ 0.66 ಅದಕ್ಕೆ 10ರಿಂದ ಗುಣಿಸಿದಾಗ 6.666 ಡಾಟ್ 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 ಆಗುತ್ತೆ. ಈಗ ನಾವು ಆ 6.666 ಇದೆಯಲ್ಲ ಅದನ್ನು 6 ಪ್ಲಸ್ 0.666 ಅಂತ ಬರ್ಕೋಬೇಕು. ಜಸ್ಟ್ ಸ್ಪ್ಲಿಟ್ ಮಾಡಿ ಬರ್ಕೊಳ್ಳೋದು ಅಷ್ಟೇ. ಯಾಕೆ ಅಂದರೆ ನಾವು ಆ ಸ್ಪ್ಲಿಟ್ ಮಾಡಿದ ಮೇಲೆ ಅದನ್ನು ಎಕ್ಸ್ ಅಂತ ತೊಗೊಳ್ಲಿಕ್ಕಾಗತ್ತೆ. ಅಂದರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನೋಡಿ 10x ಬರಬ್ಬರ್ 6 ಪ್ಲಸ್ ಎಕ್ಸ್. ನಮಗೆ ಆಲ್ರೆಡಿ ಗೊತ್ತಿದೆ 0.666 ಸೋ ಆನ್ ಅಂದರೆ ಎಕ್ಸ್ ಅಂತ, ಅದಕ್ಕೆ ಅಲ್ಲಿ ಎಕ್ಸ್ ಅಂತ ಬರ್ಕೊಳ್ಳೋದು. ಈಗ ಎಕ್ಸ್ನ LHS ಕಡೆ ತೊಗೊಂಡೋದ್ರೆ 10x ಮೈನಸ್ ಎಕ್ಸ್ ಬರಬ್ಬರ್ 6 ಆಯಿತು. 10x ಮೈನಸ್ ಎಕ್ಸ್ ಅಂದರೆ 9x, 9x ಬರಬ್ಬರ್ 6. ಈಗ ನಮಗೆ ಎಕ್ಸ್ನ
ಎಲ್ ಎಚ್ ಎಸ್ ಕಡೆ ಇಟ್ಕೊಂಡು 9ನ್ನು ಆರ್ ಎಚ್ ಎಸ್ಗೆ ಕಳಿಸ್ಬೇಕು. ಅಂದರೆ 6/9 ಆಗುತ್ತೆ. ಎಕ್ಸ್ ಬರಬ್ಬರ್ 6/9 ಹಾಗೂ ಇನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಬರಬ್ಬರ್ 2/3 ಅಂದರೆ 3 2 ನಾವು ಮೊದಲೇ ಎಕ್ಸನ್ನು 0.666 ಅಂತ ತೊಗೊಂಡಿದ್ವಿ. ಅಂದರೆ ಅದನ್ನು ಆ ದಶಮಾಂಶವನ್ನು ಭಾಗಾಕಾರ ರೂಪದಲ್ಲಿ ಅಂದರೆ p/q ರೂಪದಲ್ಲಿ ವ್ಯಕ್ತಪಡಿಸಿದ್ರೆ ಉತ್ತರ 2/3. ಇದನ್ನು ನಾವು p/q ರೂಪದಲ್ಲಿ ವ್ಯಕ್ತಪಡಿಸ್ಬೋದು. ಎರಡನೇ ಪ್ರಶ್ನೆ 0.47 ಇಲ್ಲಿ 7 ರಿಪೀಟ್ ಆಗುತ್ತಾ ಹೋಗುತ್ತೆ. ಅಂದರೆ 0.4777 ಇದರಲ್ಲಿ 0 ಬಿಂದುವಿನ ನಂತರ 4 7 ಈ ರೀತಿ 2 ಅಂಕಿ ಇದೆ. ಆದರೆ ಇಲ್ಲಿ 4 ರಿಪೀಟ್ ಆಗಲ್ಲ, 7 ಮಾತ್ರ ರಿಪೀಟ್ ಆಗುತ್ತೆ. ಅಂದರೆ 1 ಅಂಕಿ ಮಾತ್ರ ರಿಪೀಟ್ ಆಗುತ್ತೆ. ಮೊದಲನೇ ಪ್ರಶ್ನೆ ರೀತಿ ಇದರಲ್ಲೂ ಕೂಡ 1 ಅಂಕಿ ಮಾತ್ರ ರಿಪೀಟ್ ಆಗಿರೋದ್ರಿಂದ ಎಲ್ ಎಚ್ ಎಸ್ ಹಾಗೂ ಆರ್ ಎಚ್ ಎಸ್ಗೆ 10ರಿಂದ ಗುಣಿಸೋಣ. ಆಗ ಎಕ್ಸ್ ಇರೋದು 10x ಆಗುತ್ತೆ. 0.4777 ಇರೋದು 4.777 ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ 4.777 ಇದೆಯಲ್ಲ ಅದನ್ನು 2 ಭಾಗಗಳಾಗಿ ಸ್ಪ್ಲಿಟ್ ಮಾಡಬೇಕು. ಅದರಲ್ಲಿ ಪುನರಾವರ್ತನೆ ಅಂದರೆ ರಿಪೀಟ್ ಆಗೋ ಭಾಗ ಎಕ್ಸ್ಗೆ ಸಮ ಆಗೋ ಥರ ಸ್ಪ್ಲಿಟ್ ಮಾಡಬೇಕು. ಇದು ಸ್ಪ್ಲಿಟ್ ಮಾಡೋದು ತುಂಬ ಈಸಿ. ಈ 4.777 ಇದೆಯಲ್ವಾ ಅದರಲ್ಲಿ ಎಕ್ಸನ್ನು ಅಂದರೆ 0.4777 ಇದನ್ನು ವ್ಯವಕಲನ ಮಾಡಬೇಕು. ಆಗ ಯಾವ 2 ಭಾಗಗಳಾಗಿ ಸ್ಪ್ಲಿಟ್ ಮಾಡಬೇಕು ಅಂತ ಗೊತ್ತಾಗತ್ತೆ. ಒಂದು 4.3 ಹಾಗೂ ಇನ್ನೊಂದು 0.477. ಈಗ ಇದನ್ನು ನಾವು 10x ಬರಬ್ಬರ್ 4.3 ಪ್ಲಸ್ ಎಕ್ಸ್ ಅಂತ ಬರಿಬೋದು. ಈಗ ಎಕ್ಸನ್ನು ಎಲ್ ಎಚ್ ಎಸ್ ಕಡೆ ತಂದಾಗ 10x ಮೈನಸ್ ಎಕ್ಸ್ ಬರಬ್ಬರ್ 4.3. 10x ಮೈನಸ್ ಎಕ್ಸ್ ಅಂದರೆ 9x. 9x ಬರಬ್ಬರ್ 4.3. ಈಗ ನಾವು ಎಕ್ಸ್ ಅಷ್ಟೇ ಬೇಕು. 9ನ್ನು ಆರ್ ಎಚ್ ಎಸ್ಗೆ ಹಾಕಬೇಕು ಅಂದರೆ 4.3/9 ಆಗುತ್ತೆ. ಅಂದರೆ ಎಕ್ಸ್ ಬರಬ್ಬರ್ 4.3/9. ನಾವು ಎಕ್ಸನ್ನು p/q ರೂಪದಲ್ಲಿ ವ್ಯಕ್ತಪಡಿಸಬೇಕು. ಇದರಲ್ಲಿ p ಮತ್ತು qಗಳು ಪೂರ್ಣಾಂಕಗಳಾಗಿರಬೇಕು. ಆದರೆ ಇಲ್ಲಿ 4.3 ಇದು ಪೂರ್ಣಾಂಕ ಅಲ್ಲ, ಇದು ದಶಮಾಂಶ ರೂಪ. ಇದನ್ನು ಪೂರ್ಣಾಂಕವಾಗಿ ಕನ್ವರ್ಟ್ ಮಾಡಬೇಕು ಅಂದರೆ ನಾವೀಗ ಅಂಶ ಮತ್ತು ಛೇದಗಳಿಗೆ 2 ಕಡೆ 10ರಿಂದ ಗುಣಿಸೋಣ. ಆಗ ಎಕ್ಸ್ ಬರಬ್ಬರ್ 43/90 ಆಗುತ್ತೆ. ಇದು p/q ರೂಪ. ಅಂದರೆ p ಮತ್ತು qಗಳು ಪೂರ್ಣಾಂಕಕ್ಕೆ ಸೇರಿದೆ ಹಾಗೂ q = 0. ಸೊ ಕೊಟ್ಟಿರುವ ಪ್ರಶ್ನೆಯ ಭಿನ್ನರಾಶಿ ರೂಪ ಅಂದರೆ p/q ರೂಪ 43/90. ಪ್ರಶ್ನೆ 3 0.001 ಇದರಲ್ಲಿ 001 ಇದು ರಿಪೀಟ್ ಆಗ್ತಾ ಹೋಗುತ್ತೆ. ಇದರಲ್ಲಿ ನಾವು ಎಕ್ಸನ್ನು 0.001 001 ... ಈ ರೀತಿ ತಗೊಳ್ಳೋಣ. ಇಲ್ಲಿ 3 ಅಂಕಿಗಳ ಗಣ ಅಂದರೆ 001 ಇದು 3 ಅಂಕಿಗಳ ಗಣ, ಇದು ರಿಪೀಟ್ ಆಗುತ್ತಾ ಹೋಗುತ್ತದೆ. ಸೊ ನಾವು ಎಕ್ಸನ್ನು 1000ರಿಂದ ಗುಣಿಸೋಣ. ಆಗ ಎಲ್ ಎಚ್ ಎಸ್ 1000x ಹಾಗೂ ಆರ್ ಎಚ್ ಎಸ್ 1000ರಿಂದ ಗುಣಿಸಿರೋದ್ರಿಂದ ಬಿಂದುವಿನ ಸ್ಥಾನ 3 ಸ್ಥಾನದ ನಂತರ ಹೋಗುತ್ತೆ. ಅಂದರೆ 1.001 001 ... ಈ ರೀತಿ. ಈಗ ನಾವು ಆರ್ ಎಚ್ ಎಸ್ ಅಲ್ಲಿ ಇರೋದನ್ನು 2 ಭಾಗಗಳಾಗಿ ಸ್ಪ್ಲಿಟ್ ಮಾಡಬೇಕು. ಅದರಲ್ಲಿ ಪುನರಾವರ್ತನೆ ಆಗೋ ಭಾಗ ಎಕ್ಸ್ಗೆ ಸಮನಾಗಿ ಇರಬೇಕು. ಅಂದರೆ 1000x ಬರಾಬರ್ 1 ಪ್ಲಸ್ 0.001 001 ... ಈಗ 1000x ಬರಾಬರ್ 1 ಪ್ಲಸ್ ಎಕ್ಸ್. ಆರ್ ಎಚ್ ಎಸ್ ಅಲ್ಲಿರೋ ಎಕ್ಸನ್ನು ಎಲ್ ಎಚ್ ಎಸ್ಗೆ ತಂದಾಗ 1000x ಮೈನಸ್ ಎಕ್ಸ್ ಬರಾಬರ್ 1. ಇದರಲ್ಲಿ 1000xದಲ್ಲಿ ಎಕ್ಸನ್ನು ಕಳೆದಾಗ 999x ಬರಾಬರ್ 1. ನಮಗೆ ಎಕ್ಸ್ ಅಷ್ಟೇ ಬೇಕು. ಸೊ ಎಲ್ ಎಚ್ ಎಸ್ ಅಲ್ಲಿರೋ 999ನ್ನು ಆರ್ ಎಚ್ ಎಸ್ಗೆ ಹಾಕಿದಾಗ ಎಕ್ಸ್ ಬರಾಬರ್ 1/999. ಸೊ ಕೊಟ್ಟಿರೋ ದಶಮಾಂಶವನ್ನು ನಾವು p/q ರೂಪದಲ್ಲಿ ಅಂದರೆ ಭಿನ್ನರಾಶಿ ರೂಪದಲ್ಲಿ 1/999 ಎಂದು ಬರೆಯಬಹುದು. 4ನೇ ಪ್ರಶ್ನೆ ನೋಡೋಣ. 0.999 ಇದನ್ನು p/q ರೂಪದಲ್ಲಿ ವ್ಯಕ್ತಪಡಿಸಿ. ನಿಮ್ಮ ಉತ್ತರದಿಂದ ನಿಮಗೆ ಆಶ್ಚರ್ಯವಾಯಿತೆ. ನಿಮ್ಮ ಶಿಕ್ಷಕರು ಮತ್ತು ಸ್ನೇಹಿತರೊಂದಿಗೆ ಇದು ಹೇಗೆ ಅರ್ಥಪೂರ್ಣವಾಗಿದೆ ಎಂದು ಚರ್ಚಿಸಿ. ಇದನ್ನು ಕೂಡ ಮೊದಲು ಮಾಡಿದ ಲೆಕ್ಕದ ರೀತಿಯಲ್ಲೇ ಮಾಡೋಣ. ಎಕ್ಸ್ ಬರಬ್ಬರ್ 0.999
ಆಗಿರಲಿ. ಇಲ್ಲಿ ಒಂದೇ ಅಂಕೆ ಪುನರಾವರ್ತನೆ ಆಗಿದೆ. ನಿಮ್ಗೆ ಆಲ್ರೆಡಿ ಗೊತ್ತು ಒಂದು ಅಂಕೆ ಪುನರಾವರ್ತನೆ ಆದರೆ 10ರಿಂದ ಗುಣಿಸೋದು ಅಂತ. ಸೊ ನಾವು LHS ಹಾಗೂ RHS ಎರಡೂ ಕಡೆ 10ರಿಂದ ಗುಣಿಸೋಣ. ಆಗ x ಇರೋದು 10x ಆಗುತ್ತೆ. 0.99 ಸೋವಾನ್ ಇರೋದು 9.999 ಸೋವಾನ್ ಆಗುತ್ತೆ. ಇದರಲ್ಲೂ ಕೂಡ ನಾವು 9.99 2 ಭಾಗಗಳಾಗಿ ಸ್ಪ್ಲಿಟ್ ಮಾಡಬೇಕು. ಅದರಲ್ಲಿ ಪುನರಾವರ್ತನೆಯಾಗುವ ಭಾಗ xಗೆ ಸಮ ಇರೋ ಥರ ಸ್ಪ್ಲಿಟ್ ಮಾಡಬೇಕು. ಅಂದರೆ 10x ಬರಬರ್ 9 ಪ್ಲಸ್ 0.99 ಸೋವಾನ್. ಈಗ 10x ಬರಬರ್ 9 ಪ್ಲಸ್ x ಆಗುತ್ತೆ. ಅಂದರೆ 0.999 ಸೋವಾನ್ ಅಂದರೆ x ಅಲ್ವಾ. ಈಗ xನ್ನು LHSಗೆ ತರೋಣ. 10x ಮೈನಸ್ x ಬರಬರ್ 9. 10x ಮೈನಸ್ x ಅಂದರೆ 9x ಬರಬರ್ 9. 9xಲ್ಲಿ ನಮಗೆ x ಅಷ್ಟೇ ಬೇಕು. LHSಲ್ಲಿರೋ 9ನ್ನು RHSಗೆ ಹಾಕೋಣ. ಅಂದರೆ x ಬರಬರ್ 9/9 ಆಯಿತು. 9 ಸೊ x ಬರಬರ್ 1/1 ಅಂದರೆ x ಬರಬರ್ 1 ಅಂತ ಆಯಿತು. ಇದರ ಆನ್ಸರ್ ಆಶ್ಚರ್ಯಕರವಾಗೇ ಇದೆ. ಯಾಕೆ ಅಂದರೆ ಹಿಂದೆ ಮಾಡಿದ ಲೆಕ್ಕಗಳ ಉತ್ತರಗಳು 2/3, 43/90, 1/999 ಈ ರೀತಿಯಾಗಿತ್ತು. ಆದರೆ ಇದರ ಉತ್ತರ ಒಂದು ಪೂರ್ಣಾಂಕವೇ ಆಗಿದೆ. ಅಂದರೆ ಇದರ ಅರ್ಥ 0.999 ಸೋವಾನ್. ಇದು ಅಂಕಿ 1ಕ್ಕೆ ತುಂಬ ಹತ್ತಿರವಾಗಿದ್ದು 1ಕ್ಕೆ ಸಮ ಅನ್ನುವ ಅರ್ಥವನ್ನು ನೀಡುತ್ತದೆ. ಮುಂದಿನ ಲೆಕ್ಕಗಳನ್ನು ನೆಕ್ಸ್ಟ್ ವಿಡಿಯೋಲಿ ನೋಡೋಣ.